ಇನ್ನು ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸನಗರ ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೊಸನಗರ ಮುಖ್ಯ ರಸ್ತೆಯಲ್ಲಿ ಕಾಲ್ನಡಿಗೆ ಮೂಲಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಕೂಡ ಪ್ರತಿಭಟನೆ ಕಾವೇರ್ತಾ ಇದೆ. ಈ ಮಧ್ಯದಲ್ಲಿ ಹೊಸನಗರ ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೆರವಣಿಗೆ ಮೂಲಕವಾಗಿ ತೆರಳಿ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತಾ ಇದ್ದಾರೆ. ತಾಲೂಕು ಕಚೇರಿ ಮೂಲಕವಾಗಿ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳ ಜೊತೆಗೆ ಆ ಅಧಿಕಾರಿಗಳ ವರ್ತನೆ ವಿರುದ್ಧವಾಗಿ ಜೊತೆಗೆ ಈ ವರ್ತನೆ ಏನಿದೆ ಸಂವಿಧಾನದ ಬಾಹಿರವಾದಂತಹ ಕೃತ್ಯ, ಇದನ್ನ ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ನಾನಾ ಕಡೆಗಳಲ್ಲಿ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ಸಂವಿಧಾನದ ಬಾಹಿರವಾದಂತಹ ಕೆಲಸವಾಗಿದೆ, ಇದನ್ನ ಖಂಡನೆ ಮಾಡಲೇಬೇಕಂತ ಕೂಡ ಎಲ್ಲ ನಾಯಕರು ಕೂಡ ಜೊತೆಗೆ ಆ ಸಮುದಾಯದ ತಂದೆ ತಾಯಿಗಳು, ಆ ಮಕ್ಕಳ ತಂದೆ ತಾಯಿಗಳು ಕೂಡ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಪರೀಕ್ಷಾ ಪ್ರಾಧಿಕಾರದ ಸೂಕ್ತ ಮಾರ್ಗಸೂಚಿ ಜಾರಿಗೆ ಮಾಡಬೇಕಾಗಿತ್ತು, ಆದರೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಹೀಗಂತ ಆಗ್ರಹಿಸಿ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿಕೆ ಕೊಡ್ತಾ ಇದ್ರು. ಆ ವಿಚಾರ ಏನಿದೆ ಸಂವಿಧಾನದಲ್ಲಿ, ಜೊತೆಗೆ ಆ ಮಕ್ಕಳಿಗಾದಂತಹ ಜನಿವಾರ ತೆಗೆಸುವ ಕೆಲಸ ಏನಾಗಿದೆ ಇದು ತುಂಬಾ ತಪ್ಪು. ಎಲ್ಲರೂ ಕೂಡ ಧರಿಸ್ಕೊಂಡು ಬರ್ತಾರೆ, ಏನು ಜನಿವಾರ ಧರಿಸ್ತಾರೆ, ತಾಳಿ ಧರಿಸ್ತಾರೆ, ಎಲ್ಲನೂ ಕೂಡ ಈ ರೀತಿಯಾಗಿ ತೆಗೆಸುವುದು ತಪ್ಪು ಅಂತ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಡ್ತಾ ಇದ್ರು. ಈಗ ಜನಿವಾರ ಏನೋ ತೆಗೆಸಾಗಿದೆ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ನಾನಾ ಕಡೆಗಳಲ್ಲಿ ಕೂಡ ಪ್ರತಿಭಟನೆ ಕಾವೇರ್ತಾ ಇರುವಂತದ್ದು. ಅಪಮಾನ ಮಾಡಿದ ಅಧಿಕಾರಿಗಳಿಗೆ, ಅಮ್ಮನ ದ್ವೇಷಿ ಅಧಿಕಾರಿಗಳಿಗೆ ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ. ಹಾಗಾಗಿ ಇವತ್ತು ಧರ್ಮದ ಮೇಲೆ ಅಪಪ್ರಚಾರ ಆಗಿದೆ. ಯಜ್ಞೋಪವೀತ ಅಂದ್ರೆ ಸುಮ್ಮನೆ ಅಲ್ಲ. ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಒಂದು ಮಾತಿದೆ, ಯಾವನು ಅತಿ ಭ್ರಷ್ಟ ಅಥವಾ ರಾಕ್ಷಸ ಬ್ರಾಹ್ಮಣ ಅವನು ಕ್ರೂರಿಯಾಗಿರ್ತಾನೆ, ಅವನಿಗೆ ಮರಣದಂಡನೆ ಕೊಡೋದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಅವನಿಗೆ ಮರಣದಂಡನೆ ಅಂದ್ರೆ ಅವನಿಗೆ ಜನಿವಾರವನ್ನು ಕಟ್ ಮಾಡ್ತಾರೆ, ಅಂದ್ರೆ ಅವನು ಸತ್ತ ಅಂತ. ಇದು ನಮ್ಮ ಶಾಸ್ತ್ರದಲ್ಲಿ ಇರೋದು. ಇವತ್ತು ನಡೆದಿದೆ ಜನಿವಾರ ಕಟ್. ಅದು ಜನಿವಾರ ತುಂಡುಗಡಿಸಿದ್ದಾರೆ, ಅವನನ್ನು ಶಾಶ್ವತವಾಗಿ ಸಾಯಿಸಿದ್ದಾರೆ. ಉಪನಯನ ಅನ್ನೋದು ಮರುಜನ್ಮ, ಎರಡನೇ ಹುಟ್ಟು ಅವನನ್ನ ಪುನಃ ಈ ಒಂದು ಕೊಲೆ ನಡೆದಿದೆ ಅಂತ ನಾನು ಆಪಾದನೆ ಮಾಡ್ತೇನೆ. ಆ ಕೊಲೆ ಕಳೆದ ಯಾರೇ ಆಗಿರಲಿ, ಅದ್ರ ಹಿಂದೆ ಇರ್ತಕ್ಕಂಥ ದುಷ್ಟ ಶಕ್ತಿಗಳು ಯಾವುದೇ ಇದೆ ಅವರನ್ನ ವಿಚಾರಣೆಗಳನ್ನು ಮಾಡಿ ಅವ್ರನ್ನೆಲ್ಲ ಅಮಾನತು ಮಾಡಿ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡೋದವರೆಗೆ ನಾವು ಈ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸಬೇಕು. ಇದು ಕೇವಲ ಒಂದು ಪ್ರಯೋಗ. ಸಾವಿರ ಲಕ್ಷ ಇಡೀ ದೇಶದಾದ್ಯಂತ ಹೋರಾಟ ಮುಂದುವರಿಯುತ್ತೆ ಅಂತ ನಾನು ನಮ್ಮ ಎಲ್ಲ ಸರ್ಕಾರಗಳಿರ್ಬೋದು, ಅಧಿಕಾರಿ ವರ್ಗದವರಿರ್ಬೋದು, ಅವರಿಗೆಲ್ಲರಿಗೂ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಮುಂದೆ ನಿರಂತರವಾಗಿ ಈ ಹೋರಾಟ ಖಂಡಿತವಾಗಿ ನಿಲ್ಲದೆ ಮುಂದುವರಿತದೆ. ನೀವು ಇದಕ್ಕೆ ಶಾಶ್ವತ ಪರಿಹಾರವನ್ನ ಒದಗಿಸಬೇಕು ಅಂತ ನಾನು ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. ಅಧಿಕಾರ